ನೋಡಿ ಈತ ಮಹೇಶ. ಇವೊಂದು ಮುಗ್ಧ ಮನಸ್ಸು, ಹಾಲ್ನಂತವನು, ಸ್ನೇಹ ವಿಶ್ವಾಸಕ್ಕೆ ತುಂಬಾ ಬೆಲೆ ಕೊಡೋನು. ಇನ್ನು ಈತ ಆತನಿಗೆ ಗಂಟ್ಬಿದ್ದಿರೋ ಸ್ನೇಹಿತ. ಈತನ ಹೆಸರು ರಾಕೇಶ. ಈ ಎಲ್ಲ ಚಟಗಳನ್ನ ತನ್ನ ಮೈಗೂಡಿಸ್ಕೊಂಡಿರೋ ಏಕೈಕ ವ್ಯಕ್ತಿ. ಮಹೇಶನ ರೂಮ್ನಲ್ಲೇ ಜಾಂಡ ಊರಿದ್ದಾನೆ. ಇವ್ರು ಹೇಗಪ್ಪ ಅಂದ್ರೆ ಮಗ ಇದೊಳ ಬೇಕಲ್ಲ. ಮಗ ನೋಡೋ ಎಲ್ಲ ಮಾಡ್ತಿದ್ಯ ಒಳನೆ ಬಾಳ ಕೂತ ಮಹೇಶ ನೀನೇ ಕಣ ಒಳ್ಳೆ ಫ್ರೆಂಡ್ ಅಂದ್ರೆ ನಿಂತ ಫ್ರೆಂಡು ನಂಗೆ ಯಾರು ಸಿಗಲ್ಲ. ನನ್ ಕೇಳ್ತಿದ್ದಾಗಲ್ಲೇ ಬಿಟ್ಕೋತಾನೆ. ಅಷ್ಟು ಇಪ್ಪತ್ತು ಒಂದೊಂದು ಸಸಿ ₹100. ಮಹೇಶ ಬಾಂಗ್ಲಾ ಬಸ್
ಮಹೇಶ ಅದು ಮಹೇಶ ಇನ್ನು ಜೀವಡ ಅದಕ್ಕೆ ಬಾರ್ಲ ಮಹೇಶ ಹೋಗ್ಲ ಆ ಕಡೆ ಎಲ್ಲ ಅವನು ಕುಡ್ದು ಸಾಯ್ತಾರೆ ಹೋಗ ಆ ಕಡೆ ಏಯ್ ನಂಗೆ ಹೊಡಿತೇನೆ ನೀನು ಆಯ್ತು 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 ಬಿಡೋ ಕುಡ್ಕೊಂಡು ಬರ್ತಾನೆ ಕುಡ್ಕೊಂಡು ಮುಂದೆ ಎಲ್ಲ ಹಾಳಾಗ್ತಾನೆ ಇದು ದಿನಾಗ್ಲೂ ಕುಡ್ಕೊಂಡು ಬರ್ತಾನೆ ಇದು ಕಳ್ಯ ಇದು ಗೆಳೆಯ ಕುಡ್ಕೊಂಬರ್ಬೇಡ ಅಂದ್ರು ಅಯ್ಯೋ ನೋಡಿದ್ರಲ್ಲ ಇವ್ರು ಹೇಗೆ ಅಂತ. ಮುಂದೇನಾಗುತ್ತೋ ನೀವೇ ನೋಡಿ. ಇದೇ ನಮ್ಮ ಮನೆ, ಬನ್ನಿ ಕೂತ್ಕೊಳ್ಳಿ. Sex.
ಯಾರದು? ಯಾರ್ ಬಗದು? ಸರಿನಪ್ಪ, ಎಷ್ಟಿನಿಂದ ಸರಿ ಈ ವ್ಯವಹಾರನಲ್ಲ. ಸುಮ್ನೆ ನಿಂತ್ಕೊ ಅಂತಂದೆ. ನಿನ್ನ ಏನೋ ಅನ್ಕೊಂಡಿದ್ದೆ ಮಗ, ಗಳಿಗೆ ಸಿದ್ಧ ಒಳಗೆ ಮೇದ ಆದಂಗೆ ಎಲ್ಲ ಒಳಗಡೆನೆ ಮಾಡ್ತೀಯಲ್ಲ. ನಾನ್ ನಿಂತರಲ್ಲ ಹೊಲ್ ಕೆಲ್ಸ ಮಾಡೋದಕ್ಕೆ. ಹೌದು ಸರಿನಪ್ಪ, ನಾನು ವಲಸೆಯ, ನೀನು ಸಾಚಾಗೇ ಇರು. ಎಷ್ಟು ಮಾತಾಡಿದ್ಯಾ ವ್ಯವಹಾರನ? ನೀನ್ ಒಂದ್ಸಲ ಅರ್ಥ ಆಗಲ್ಲ. ಸ್ನೇಹದ ಮೇಲೆ ಆಣೆ ಪ್ರಮಾಣವನ್ನು ಮಾಡಿಸಿ ಅವನನ್ನು ಇಕ್ಕಟ್ಟಿಗೆ ಸಿಗಾಕಿಸುತ್ತಾನೆ. ಅದಕ್ಕೆ ನಿನ್ನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ದು. ನೀನು ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನ್ಗಂತೂ ಗೊತ್ತಿಲ್ಲ. ಅವಳು ನನ್ನೋಳಾಗ್ಬೇಕು, ಹಾಗೆ ನೀನ್ ಮಾಡ್ಬೇಕಷ್ಟೇ. ತುಳ್ಕ. ನೀನ್ ಒಂದ್ಸಲ ಅರ್ಥ ಆಗಲ್ಲ. ಅವಳು ನನ್ ತಂಗಿ ಸಮಾನ ಅಂತ. ಆದ್ರೆ ಮಾಡು, ಇಲ್ದಿದ್ರೆ ಬಿಟ್ಟಾಕು. ನೀನೇನು ಅಂತ ಈಗ ಗೊತ್ತಾಗುತ್ತೆ. ಪರವಾಗಿಲ್ಲ ಕುಡೀರಿ ಮೇಡಮ್, ಪರವಾಗಿಲ್ಲ ಕುಡೀರಿ. ಮಗ ಥ್ಯಾಂಕ್ಸ್, ಮಗ ಥ್ಯಾಂಕ್ಸ್. ಸ್ನೇಹಿತ ಬೆಲೆ ಕೊಟ್ಟು ನಿನ್ ಮಾತು ನೀನ್ ನಡ್ಸ್ಕೊಟ್ಬಿಡೆ ಕಣ. ನಿನ್ನಂತ ಸ್ನೇಹಿತ ಯಾರು ಸಿಗಲ್ಲ ಮಗ. ಥ್ಯಾಂಕ್ಸ್, ಥ್ಯಾಂಕ್ಸ್ ವೆರಿ ಮಚ್ ಮಗ, ಥ್ಯಾಂಕ್ಸ್. ಇಸ್ಕೊಣ, ಅವ್ರಿಗಿನ್ ಬಿಟ್ಬಿಡು. ನನ್ ಮಾತು ಕೇಳು. ಅವಳಿಗೆ ಅಣ್ಣ ಅಂತ ಅಂದಿದ್ದೀನಿ ಕಣೋ. ಆಶ್ರಯ ಕೊಡ್ಬೇಕಾದ್ ನಾನೇ ಅವಳನ್ನ ಆದ್ರೆ ತಳ್ಳಿದ್ದೀನಿ. ಆ ಪಾಪ ನನ್ನ ಕಡೆ ತನಕ ಸುಮ್ಮನೆ ಬಿಡಲ್ಲ ಕಣ. ಪ್ಲೀಸ್ ಕಣ, ಬೇರೆ ಬೇರೆ ಏನ್ ಬೇಕಾದ್ರೂ ಕೇಳಿ ನಾನು ನಿಂಗೆ ಕೊಡ್ತೀನಿ. ಅವಳನ್ನ ಮಾತ್ರ ಕೇಳ್ಬೇಡ ಕಣ, ಪ್ಲೀಸ್ ಕಣ. ಮಗ ಮಾತು ಕೊಟ್ಟಿದ್ಯಾ, ಆ ಮಾತು ತಪ್ಪಡ. ನನ್ಗೆ ಬೇರೆ ಏನ್ ಬೇಕಾಗಿಲ್ಲ ಮಗ. क्या माल है, क्या चीज है? ಲೋ ಮಗ, ತಂಗಿ ಅಂತ್ಯಾ ಇನ್ನು ಇಲ್ಲೇ ನಿಂತಿದ್ಯಲ್ಲ. ಹಾ
ಮಾಸ್ಟರ್ ಹಂಗೆ ಒಂದು 4 ಲೋಟ ಇಳಿಸ್ಬಿಟ್ಟೆ. ಅದಿರ್ಲಿ, ಏನ್ ಸ್ಪೆಷಲ್ ಇವತ್ತು? ಕಸಕಸೆ ಪಾಯಸ ಮಾಡ್ಬಿಟ್ಟಿದ್ಯಾ? ಏಯ್, ಯಾಕೋ ಸಾರಿ ಕೇಳ್ತಿದ್ಯಾ? ನಾನ್ ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ಕಣ. ಕಸಕಸೆ ಪಾಯಸ ಮಾಡಿದ್ಯಾ? ದಯವಿಟ್ಟು ಕ್ಷಮಿಸ್ಬಿಡು. ಏಯ್, ನಿಂಗೆ ಉಚ್ಕಿ ಚಿಡ್ದೇ ಇದ್ದೀನ? ಒಂದ್ಸಲ ಜನ ಸಾರಿ ಅಂತೀಯ, ಒಂದ್ಸಲ ನೋಡು ಕ್ಷಮಿಸ್ಬಿಡು ಅಂತೀಯ. ಯಾಕೋ ಏನಾಯ್ತು ನಿಂಗೆ ಇವಾಗ? ಮೊನ್ನೆ ನಮ್ಮ ಮನೆಗೆ ಹುಡುಗಿ ಬಂದಿದ್ರಲ್ಲ, ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಲು ಕಣ. ನಾನು ಸಾಯಂಕಾಲ ಕೆಲಸದಿಂದ ಬರ್ಬೇಕಂದ್ರೆ ಅವಳನ್ನ ನೋಡಿದೆ. ಆ ಸಂತ ತಡ್ಕೊಳಕ್ ಆಗ್ದಿರ ನಾನು ನೀನು ನೀ ಕೊಟ್ಟಿದ್ದ ಶಾವಿಗೆ ಪಾಯಸದಲ್ಲಿ ವಿಷ ಬೆರೆಸ್ಬಿಟ್ಟೆ ಕಣ. ನೀನು ತಮಾಷೆ ಮಾಡ್ತೀಯ ತಾನೆ? ನನ್ ಗೊತ್ತು ನೀನ್ ಆ ಥರ ಎಲ್ಲ ಮಾಡಲ್ಲ ಅಂತ. ನೀನು ಏಸಕ್ ಬೆಲೆ ಕೊಡ್ದಿರೋ ನಮ್ ಸ್ನೇಹಕ್ ಬೆಲೆ ಕೊಡ್ತೀಯ. ನಮ್ ಸ್ನೇಹಕ್ ನೀನ್ ದ್ರೋಹ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ನಿಜ ಹೇಳ ಪ್ಲೀಸ್, ನಿಜ ಹೇಳ. ನಿಜವಾಗ್ಲೂ ವಿಷ ಬರ್ತೀನಿ ಕಣ. ಏನ್ ಹೇಳ್ತಿದ್ಯ ನೀನು? ಅವಳಿಗೋಸ್ಕರ ನಮ್ ಸ್ನೇಹಕ್ಕೆ ಮಸಿ ಬೆಳೆದು ನಮ್ ಸ್ನೇಹನ ಅಪವಿತ್ರ ಮಾಡ್ಬಿಟ್ಟಳು. ಬಂದು ಬಿಟ್ಟಾಡ್ತೀನಿ. ನನಗೆ ವಿಷ ಕೊಡ್ತೀಯ ನೀನು? ಯಾರಪ್ಪ ನೀನು? ಏನ್ ಬಾಗ್ಲ ಮುಗಿತಾ ಇದೀಯಾ? ಮಹೇಶ್ ಅಲ್ಲಿ ಏನು ವಿಷ ತಂದಿದ್ರಂತೆ ಆಸ್ಪತ್ರೆ ಕರ್ಕೊಂಡ್ ಅಕ್ಕಪಕ್ಕ ಇರಲ್ಲ ಸರ್. ಯಾವ ಹಾಸ್ಪಿಟ್ಲು? ಇಲ್ಲೆಲ್ಲ ರೋಡಿನ ಪಕ್ಕದ ಮೂಲೆಯಲ್ಲಿ. ಸಂತ ಆಗ್ತಾ ಇರ್ಬೇಕಲ್ಲ, ಬದುಕ್ ಬಂದಿರೋದು ನೋಡಿ
ಯಾಕೆ ಮಗ ಹಿಂಗೆಲ್ಲ ಮಾತಾಡ್ತೀಯ? ನೀರು ಕೊಡೋ ಸಲ ಕರ್ಕೊಂಬಂದ ಹುಡುಗಿಗ ನೇಣು ಬಲಿ ಕೊಟ್ಟೆ. ಆ ಸಂಟ ತೆಗಿಯಕ್ಕಂತೀರ ನಿನಗೆ ವಿಷ ಕೊಟ್ಟೆ. ನೀವಲ್ಲ ವಿಷ ಕೊಟ್ಟು ಪಾಪಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತ ಆಗಬೇಕು ಅಂತ ನನಗೆ ನಾನೇ ವಿಷ ತಗೊಂಡೆ. ಅದೇ ನನ್ನ ಪಾಪಿ ನಾನು ಬದುಕ್ಬಿಟ್ಟೆ. ಸಾಯ್ಬೇಕಾಗಿರೋದು ನೀನಲ್ಲ ಕಣೋ, ನೀನಲ್ಲ, ನಾನು ಸಾಯ್ಬೇಕು ಕಣೋ, ನಾನು ಸಾಯ್ಬೇಕು. ಇಷ್ಟೆಲ್ಲ ಆಗಿರೋದು ನನ್ನಿಂದ ಕಣೋ, ನನ್ನಿಂದ. ಆದ್ರೆ ಇದನ್ನೆಲ್ಲ ಅನುಭವಿಸ್ತಾ ಇರೋದು ನೀನು ಕಣೋ, ನೀನು. ದಯವಿಟ್ಟು ನನ್ನ ಕ್ಷಮಿಸು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ದಯವಿಟ್ಟು. ತಪ್ಪನ ಸಹನಾಗ ಆದ್ರೆ ಆ ತಪ್ಪು ತಿಳ್ಕೊಳ್ಳೋ ಥರ ಇರಬೇಕು. ನಾವು ಮಾಡಿದ ತಪ್ಪು ತಿಳ್ಕೊಳ್ಳೋಕೆ ಆಗ್ತಾ ಇರೋದು ಕಣ. ನನ್ನಿಂದ ಒಂದು ಹುಡುಗಿ ಜೀವನ ಹೋಗಿದೆ. ನಾನು ತಂದ್ಕೊಡೋಕ್ಕಾಗುತ್ತೇನೋ ಅದು ನಾನು ಮತ್ತೆ ಬರುತ್ತೇನೆ. ಏನು ಅಯ್ಯೋ ಮತ್ತೆ ಬರುತ್ತೇನೋ. ನಿಜ, ನೀವೇನು ತರೋದು ನಿಜ. ಆದ್ರೆ ನಾನೇನು ಮಾಡಲಿ, ಆ ಹುಡುಗಿ ಬಂದಿದ್ರೆ ಖಂಡಿತವಾಗ್ಲೂ ಅವಳಿಗೆ ನಾನು ಬಾಳ್ ಕೊಡ್ತಾ ಇದ್ದೆ ಕಣೋ, ಬಾಳ್ ಕೊಡ್ತಾ ಇದ್ದೆ. ಈಗ ನಾನೇನು ಮಾಡಲಿ, ಇವಾಗೇನು ಮಾಡಲಿ, ನಾನು ಹೆಂಗೆ ಮಾಡಲಿ ಈಗ? ಈಗಲಾದ್ರೂ ನಿಮಗೆ ನೀವು ಮಾಡಿದ ತಪ್ಪು ಅರಿವಾಯ್ತಲ್ಲ. ಇನ್ನೊಂದು ನಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಒಳ್ಳೆ ಪುಣ್ಯದ ಕೆಲಸ ಮಾಡೋಕ್ಕೆ ಬಾರೋ. ತಪ್ಪು ಮಾಡೋದು ಸಹಜ, ತಿನ್ನಡೆಯೋನು ಮನುಜ ಅಂತ ದೊಡ್ಡವರೊಂದು ಮಾತು ಹೇಳ್ತಾರೆ. ಮಾಡಿದೊಂದು ಅನಾಹುತ ಇವ್ರ ಸ್ನೇಹಕ್ಕೆ ಮುಳ್ಳಾಯಿತು. ತಪ್ಪಿನ ಅರಿವು ಆದ್ಮೇಲೆ ಪ್ರಾಯಶ್ಚಿತ್ತಪಟ್ಟು ಸ್ನೇಹಕ್ಕೆ ಸ್ನೇಹ ಬಲವಾಯಿತು. ತಪ್ಪು ಎಲ್ರೂ ಮಾಡ್ತಾರೆ, ಆದ್ರೆ ಅದು ತಿದ್ಕೊಳ್ಳೋ ಹಂಗಿರ್ಬೇಕು. ಆಗ ನಾವು ಮಾಡಿದ್ದ ತಪ್ಪಿಗೆ ಒಂದು ಅರ್ಥ ಇರುತ್ತೆ. ಸ್ನೇಹ ಯಾವತ್ತು ಅಮರ. ಇದೇ ನಮ್ಮ ಸಂದೇಶ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು.